ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ನಿಮಿತ್ತ ಕೊಪ್ಪಳ ಜಿಲ್ಲಾ ಪಂಚಸೇನಾನಿಗಳಿಂದ ಪಂಚಮಸಾಲಿ ಸಮಾಜದ ವತಿಯಿಂದ ರಕ್ತವನ್ನು ಕೊಡುತ್ತೇವೆ, ಮೀಸಲಾತಿ ಪಡೆಯುತ್ತೇವೆ ಎಂಬ ಘೋಷ ವಾಕ್ಯದೊಂದಿಗೆ ರಕ್ತ ದಾಸೋಹ ಮಾಡುವುದರ ಮೂಲಕ ಜಗದ್ಗುರುಗಳ ಜನ್ಮ ದಿನೋತ್ಸವ ಹಾಗೂ ರೈತ ದಿನಾಚರಣೆ ಯಶಸ್ವಿಯಾಗಿ ಆಚರಿಸಲಾಯಿತು. ಪಂಚಮಸಾಲಿ ಸಮಾಜದ ಹಿತವೇ ನನ್ನ ಧ್ಯೇಯ ಎನ್ನುವ ಮನೋಭಾವದೊಂದಿಗೆ ಮುಂದಿಟ್ಟ ಹೆಜ್ಜೆ ಹಿಂದಿರದೆ ಗುರಿ ಸಾಧನೆಗೆ ನಿರಂತರ ಹೋರಾಟ ಮಾಡುತ್ತಿರುವ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು. ಸಂಘಟನೆ ಇಲ್ಲದೆ ಬಳಲಿದ್ದ ಪಂಚಮಸಾಲಿ ಸಮಾಜ ಒಗ್ಗೂಡಿಸಿ ಬಲಶಾಲಿಯಾಗಿ ಮಾಡಿದವರಲ್ಲಿ ಪ್ರಥಮ ಪೀಠದ ಜಗದ್ಗುರುಗಳು ಪ್ರಮುಖರು. ಅವರ ನೇತೃತ್ವದಲ್ಲಿ ನಡೆದ ಹೋರಾಟದ ಫಲವಾಗಿ ಸಮಾಜದ ಪ್ರಮುಖ ಬೇಡಿಕೆಯೊಂದು ಈಡೇರುವ ಹಂತಕ್ಕೆ ತಲುಪಿದೆ. ಸಮಾಜವೇ ನನ್ನ ಸರ್ವಸ್ವ ಎಂದು ತಿಳಿದು ಅದರ ಹಿತ ಕಾಪಾಡಲು ಹಗಲಿರುಳು ಶ್ರಮಿಸುತ್ತಿರುವ ಪಂಚಮಸಾಲಿ ಜಗದ್ಗುರುಗಳ ಜನ್ಮ ದಿನಕ್ಕೆ ಎಲ್ಲೆಲ್ಲೂ ಜನಸಾಗರ. ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಇಂದು ಅವರ ಹುಟ್ಟುಹಬ್ಬ. ತಾವೇ ರಕ್ತವನ್ನು ಕೊಡುವುದರ ಮೂಲಕ ರಕ್ತ ದಾಸೋಹ ಕಾರ್ಯಕ್ರಮವನ್ನು ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕೊಪ್ಪಳದಲ್ಲಿ ಜನಸಾಗರವೇ ರಕ್ತ ದಾಸೋಹ ಮಾಡುವುದರ ಮೂಲಕ ಜಗದ್ಗುರುಗಳ ಜನ್ಮ ದಿನೋತ್ಸವವನ್ನ ಆಚರಿಸಲಾಯಿತು. ಸಮಾರಂಭದಲ್ಲಿ ಮಾಜಿ ಸಂಸದ ಕರಡಿ ಸಂಗಣ್ಣ, ಬಿಜೆಪಿ ಮುಖಂಡ ಡಾಕ್ಟರ್ ಬಸವರಾಜ್ ಕ್ಯಾವರತ್ತಾರ್, ಜಿಲ್ಲಾ ಸಮಿತಿ ಸ್ವಾಗತ ಸಮಿತಿ ಅಧ್ಯಕ್ಷರು ಬಸವಲಿಂಗಪ್ಪ ಭೂತೆ, ರಾಜ್ಯ ಮುಖಂಡ ಈರಣ್ಣ ಹುಬ್ಬಳ್ಳಿ, ತಾಲೂಕಾ ಅಧ್ಯಕ್ಷರು ಹಾಗೂ ಮುಖಂಡರು, ಪದಾಧಿಕಾರಿಗಳು ಈ ಒಂದು ರಕ್ತವನ್ನು ಕೊಡುತ್ತೇವೆ, ಮೀಸಲಾತಿ ಪಡೆಯುತ್ತೇವೆ ಈ ಒಂದು ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಪುಷ್ ಮಾಡ್ರಿ ಬುದ್ಧಿ ಅದು ಆಮೇಲೆ